ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತೇಶ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಬಸವ ಕಲ್ಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ವತಿಯಿಂದ ಬೆಳೆ ಹಾನಿ ಪರಿಹಾರಕ್ಕೆ ಒತ್ತಾಯಿಸಿ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ಇಂದು ನಗರದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಶಾಸಕ ಶರಣು ಸಲ್ಗಾರ್, ಈ ನೆಲದ ಶಾಸಕನಾಗಿ ಈಗಾಗಲೇ ನಾನು ಅರೆಬೆತ್ತಲೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನ ಮಾಡಿದ್ದೇನೆ. ಆದರೆ ನಿಮಗೆ ಬೆಳೆ ಹಾನಿ ಪರಿಹಾರ ಹಾಗೂ ವಿಮೆ ಹಣ ನೀಡುವ ಸೌಜನ್ಯತೆ ಇಲ್ಲ. ಬಡ ರೈತರ ಶಾಪ ನಿಮಗೆ ತಟ್ಟದೇ ಬಿಡುವುದಿಲ್ಲ. 2028ರ ಚುನಾವಣೆಯಲ್ಲಿ ಕರ್ನಾಟಕದ ಜನ ನಿಮಗೆ ತಕ್ಕ ಪಾಠ ಕಲಿಸುತ್ತಾರೆ ಅಂತ. ಇನ್ನೂ ಸಮಯ ಮಿಂಚಿಲ್ಲ, ಕೂಡಲೇ ರೈತರ ಖಾತೆಗೆ ಹಣ ಜಮೆ ಮಾಡಿ, ಇಲ್ಲದಿದ್ದರೆ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಅಂತ ಶಾಸಕ ಶರಣು ಸಲ್ಗಾರ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಬೆಲೆ ಪರಿಹಾರ ನೀಡದ ರಾಜ್ಯ ಸರ್ಕಾರಕ್ಕೆ ಬೆಲೆ ಪರಿಹಾರ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಕೊಡಬೇಕು. ಅನ್ಯಾಯ ರೈತರು ಮಾಡಬಾರ್ದು. ಯಾಕಂದ್ರೆ ಒಂದು ದುಡ್ಡು ಬರಲ್ಲ, ಅದು ಅನ್ಯಾಯ. ಯಾಕಂದ್ರೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದಾರೆ, ಅದು ನಮ್ಮ ಕರ್ತವ್ಯ. ಅದೇ ರೀತಿ कर्नाटक शेतकऱ्याची कळकळ तुम्ही घेऊ नका. सगळ्यात महत्त्वाची गोष्ट, कबीर ने काम ले सौ की दुआ लो, एक की बददुआ मत लो बोल के बोले तो है. सिद्धरामैया सरकार को मैं बताना चाहता हूँ, वो हमारे खेती वाले की बददुआ मत लो. बददुआ तुम्हारे को लगेंगी. एक 4-5 दिन में तुम हमारा प्रयास नहीं किया तो हम इससे भी ज़्यादा मोर्चा निकालेंगे. और ಕ್ಷೇತ್ರದಲ್ಲಿ ಸಮಸ್ತ ಈ ನಾಡಿನ ರೈತರ ಬದುಕು ಕತ್ತಲಾದ ಪ್ರಯುಕ್ತ ಈ ಸಲದ ಧಾರಾಕಾರದ ಮಳೆ ರೈತರ ಬದುಕಿನಲ್ಲಿ ಪಡಬಾರ್ದಂಥ ಕಷ್ಟಪಡ್ತಕ್ಕಂಥ ಕಷ್ಟಕ್ಕೆ ನೂಕಿದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೃಷಿ ಇಲಾಖೆ ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ಮಂಡಲದ ಅಧ್ಯಕ್ಷರು, ಎಲ್ಲ ಪಕ್ಷದ ಆದರಣೀಯ ಹಿರಿಯ ಮುಖಂಡರುಗಳೇ, ಇದೀಗ ತಾನೇ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಸವಿಸ್ತಾರವಾಗಿ ತಮ್ಮ ಮನವಿಯನ್ನು, ತಮ್ಮ ಆಗ್ರಹವನ್ನು ಈ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾತನಾಡಿದ್ದಾರೆ. ಈ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು, ಕಂದಾಯ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ತೇವೆ. ಅನೇಕ ಹೋರಾಟಗಳು ಬಸವ ಕಲ್ಯಾಣ ಸೇರಿದಂತೆ ಈ ರೈತರಿಗಾಗಿ, ಈ ರೈತ ಕುಟುಂಬದ ಉತ್ತಮ ಬದುಕಿಗಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಏನಂತ ಹೋರಾಟ ಮಾಡಿದ್ದೇವೆ ನಾವು? ರೈತರಿಗೆ ಮಹಾರಾಷ್ಟ್ರದ ಮಾದರಿಯಲ್ಲಿ ಯಾವ ರೀತಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಏನು ಪರಿಹಾರ ಕೊಟ್ಟರು ಅಂಥದ್ದೇ ಪರಿಹಾರ ಕೊಡಿ ಸ್ವಾಮಿ ಅಂತ ಹೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ರೈತರ ಬೆಳೆ ಪರಿಹಾರಕ್ಕೆ ಆಗ್ರಹಿಸಿ ಮುತ್ತಿಗೆ ಹಾಕಲಿಕ್ಕೆ ಈ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರು,
ರೈತರ ಬಗ್ಗೆ ಕಳಕಳಿ ಉಳ್ಳಂಥ ಜನಪ್ರಿಯ ಶಾಸಕರಾದಂಥ ಶ್ರೀ ಶರಣು ಸಲಗರ್ ಅವರೇ, ಅದೇ ರೀತಿ ಮಂಡಲಿನ ಅಧ್ಯಕ್ಷರಾದಂಥ ಸಿದ್ದು ಬಿರಾದರ್ ಅವರೇ, ನಮ್ಮ ಜ್ಞಾನೇಶ್ವರ ಮೂಳೆ ಅವರೇ ಹಾಗೂ ರೈತ ಮೋರ್ಚಾ ಅಧ್ಯಕ್ಷರೇ, ಬಂದಂಥ ಎಲ್ಲ ಆತ್ಮೀಯ ಕಾರ್ಯಕರ್ತರೇ, ಇವತ್ತು ಈಗಾಗಲೇ ಸುಮಾರು ದಿವಸಗಳಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಬೆಳೆ ಅಂತೂ ಹೋಗಿದೆ, ಬೆಳೆ ಜೊತೆ ಮಣ್ಣು ಸಹಿತ ಕೊಚ್ಕೊಂಡು ಹೋಗಿದೆ. ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಹಿನ್ನೆಲೆ ರಸ್ತೆ ಮಧ್ಯೆಯೇ ವಿದ್ಯಾರ್ಥಿಗಳು ಬಸ್ ಅನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ. ಇಸ್ಲಾಂಪುರ ಗ್ರಾಮದಿಂದ ಕನಿಷ್ಠ 50 ಜನ ವಿದ್ಯಾರ್ಥಿಗಳು ಬೀದರ್ ನಗರದ ಶಾಲಾ ಕಾಲೇಜಿಗೆ ಹೋಗ್ತಿದ್ವಿ, ಆದರೆ ನಮ್ಮ ಗ್ರಾಮಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಇಲಾಖೆ ಅಧಿಕಾರಿಗಳು ಮತ್ತು ಸಚಿವರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅಲ್ಲದೆ ಬಸ್ ಇರದಿದ್ದಕ್ಕೆ ಹಣ ಕೊಟ್ಟು ಆಟೋದಲ್ಲಿ ಬೀದರ್ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ನಮ್ಮ ಸಮಸ್ಯೆಗಳನ್ನ ಕೇಳುವವರೇ ಇಲ್ಲದಂತಾಗಿದೆ ಅಂತ ವಿದ್ಯಾರ್ಥಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಮುಂದಾದರೂ ಬಸ್ ವ್ಯವಸ್ಥೆ ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡದಿದ್ರೆ ರಸ್ತೆ ತಡೆ ನಡೆಸಿ ಹೋರಾಟಕ್ಕಿಳಿಯುತ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಹೋಗ್ಯಾರ ಸರ್. ನಮ್ಮ ಊರ್ಲಿಂದ ದಿನ 50 ಹುಡುಗರು ಆಟೋಕ್ಕೆ ಹೋಗ್ಲತ್ತಾರ. ಎಷ್ಟು ದಿನ ಅಂತ ಆಟೋಕ್ಕೆ ಹೋಗ್ಲಕ್ಕಾಯ್ತು ಸರ್? ಒಂದಿನ ಇಲ್ಲ 2 ದಿನ ಆಟೋಕ್ಕೆ ಹೋಯ್ತು. ಎಲ್ಲರ ಮಕ್ಕಳು ಮಿಡಲ್ ಕ್ಲಾಸ್ ಸರ್ ಇಲ್ಲಿ. ಅದಕ್ಕೆ ವಿದ್ಯಾರ್ಥಿಗಳು ಬಸ್ಸಿಗೆ ಹೋಗ್ಲಕ್ಕಂತೇಳಿ ಮಾಡ್ಯಾರ ಸರ್. ಒಂದು ಬಿ ಬಸ್ ಟೈಮಿಗಿಲ್ಲ ಸರ್. ಬಸ್ ಬಿ MLA-ಗಳಿಗೆಲ್ಲ ಲೆಟ್ರ್ ಕೊಟ್ಟಿದ್ದೇವ್ರಿ ಸರ್. DM ಅವ್ರಿಗೆ ಬಿ ಲೆಟ್ರ್ ಕೊಟ್ಟಿದ್ದೇವ್ರಿ. ಅವ್ರು ಹೇಳ್ಯಾರ್ರಿ ನಿಮಗೆ ಈಗ ನಾಳಿಂದ ಹಿಡಿದು ಬಸ್ ಬರ್ತದೆ ಅಂತ ಹೇಳತ್ತಾರ. ಇವತ್ತಿಗೆ 15 ದಿವಸ ಆಯ್ತು, ಇನ್ನೂ ಬಿ ಬಸ್ ಬಂದಿಲ್ಲ, ಏನಿಲ್ಲ. ಅವ್ರಿಗೆ ಫೋನ್ ಹಚ್ಚುರಿ ಎತ್ತಲ್ಲಿ ಹೋಗ್ಯಾರ್ರಿ. ಫೋನ್ ವೀಡಿಯೋ ಕಾಲ್ ಮಾಡಿ ತೋರಿಸ್ಲತ್ತಾರ, ಕಟ್ ಮಾಡತ್ತಾರ್ರಿ ಸರ್. ನಮ್ಮ ಸಮಸ್ಯೆಗಳೆಲ್ಲ ಯಾರು ಇತ್ತು ಅಂದ್ರೆ ಯಾರ ಬಗ್ಗೆ ಹರಿಸ್ತಾರೆ ಸರ್? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ಸರ್. ನಮಗೆ ಇವತ್ತೇ ಲಾಸ್ಟ್ ಸರ್. ಇನ್ನೊಂದ್ಸಲ ಬಸ್ ಬರ್ಲೋದ್ರೆ ನಮ್ಮ ಊರಿನ ಬಸ್ಸೇ ಹೋಗ್ಬಿಡಲಿ ಅವ್ರು ಸರ್. ಮುಂದಕ್ಕೆ ಬಸ್ಸೇ ಹೋಗ್ಬಿಡಲಿ ಅವ್ರಿ ಸರ್. ಬೇಕೇ ಬೇಕು, ಬೇಕೇ ಬೇಕು. ಮತ್ತೆ ನಮ್ಗೆ ಹೋಗ್ಲಕ್ ಭಾಳ ತಕ್ಲೀಫ್ ಆಗ್ಲತ್ತು. ಡೈಲಿ ನಾವು ಜಾಗನೇ ಇರುವಂತ್ರಿ, ಬಸ್ ಫುಲ್ ರಶ್ ಇರ್ಲತ್ತದ ರೀ. ಟೈಮಿಂಗ್ಸ್ ಟೈಮಿಂಗ್ಸ್ ಇದು ಬಿ ಕರೆಕ್ಟ್ ಹೊಂಟಿಲ್ರಿ. ಮತ್ತೆ ಒಂದಿನ 8ಕ್ಕೆ ಒಂದಿನ 9ಕ್ಕೆ ಹೊಂಟದ್ರಿ. ಮತ್ತೆ ನಿಂದ್ರ ಸ್ವಲ್ಪ ಹೊಂಟಿಲ್ಲ. ಊರ್ಬಲ್ ಬಿ ರೀ ಫುಲ್ ರಶ್ ಇರತ್ತು. ಡೋರ್ಬಲ್ ನಿಂತು ಹೋಗ್ಲತ್ತಾರ್ರಿ ಎಲ್ಲರೂ. ನಮ್ಮ ಊರಿಗೆ ಒಂದು ಎಕ್ಸ್ಟ್ರಾ ಬಸ್ ಹಾಕ್ಬೇಕ್ರಿ. ಕಲಬುರಗಿಯ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ 3 ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನ ಬಂಧಿಸಿ ಆತನಿಂದ 8.50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು 10,000 ರೂಪಾಯಿ ನಗದು ಹಣವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಶರಣಪ್ಪ ಎಸ್ಡಿ, ನಗರದ ಹೀರಾಪುರ ಪ್ರದೇಶದ ನಿವಾಸಿ ಚಾಂದ್ ಪಾಷಾ ಬಂಧಿತ ಆರೋಪಿಯಾಗಿದ್ದಾನೆ. ಈತ ಜೂಜಾಟ ಹಾಗೂ ಕುಡಿತದ ಚಟಕ್ಕಾಗಿ ಹಗಲಲ್ಲೇ ಮನೆ ಕಳ್ಳತನಗಳನ್ನು ಮಾಡುತ್ತಿದ್ದ ಅಂತ ಹೇಳಿದರು. ಇನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ 3 ಮನೆಗಳಲ್ಲಿ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು. ಒಟ್ಟು 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳು ಕಳ್ಳತನವಾಗಿದ್ವು. ಆ ಪೈಕಿ ಬಂಧಿತ ಆರೋಪಿಯಿಂದ 8 ಲಕ್ಷ ರೂಪಾಯಿ ಮೌಲ್ಯದ 83 ಗ್ರಾಂ ಚಿನ್ನಾಭರಣ, 50,000 ರೂಪಾಯಿ ಮೌಲ್ಯದ 30 ಗ್ರಾಂ ಬೆಳ್ಳಿ ಆಭರಣ ಹಾಗೂ 10,000 ರೂಪಾಯಿ ನಗದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ವಿವರಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಉಪವಿಭಾಗದ ಎಸಿಪಿ ಶರಣಬಸಪ್ಪ ಸುಬೇದಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್, ASI ಶೈಲಜಾ, ವಜಿನಾಥ್, ಮಲ್ಲಿಕಾರ್ಜುನ್, ಶಿವಪ್ರಕಾಶ್, ನೀಲಕಂಠರಾಯ, ಅದೇ ರೀತಿ ಚಂದ್ರಶೇಖರ್ ಮತ್ತು ಮುಜಾಹಿದ್ ಅವರಿದ್ದ ತಂಡವು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಸಿಪಿ ಶರಣಬಸಪ್ಪ ಸುಬೇದಾರ್, PI ಅರುಣ್ ಕುಮಾರ್ ಉಪಸ್ಥಿತರಿದ್ದರು. एक मिनट खुशू वहीं पे आ जाए.
60% ಇರುತ್ತೆ ಎವ್ರಿ ಇಯರ್ ನಾವು ತೆಗೆದುಕೊಂಡಾಗ. ಇದಕ್ಕೆ ನಮಗೆ ಸಹಾಯ ಆಗುವಂಥದ್ದು ಅಂತಂದರೆ CCTV ಫುಟೇಜಸ್ಸು, ಫಿಂಗರ್ ಪ್ರಿಂಟು, ಡಾಗ್ ಸ್ಕ್ವಾಡ್ ನೀಡುವಂಥ ಸೈಂಟಿಫಿಕ್ ಎವಿಡೆನ್ಸಸ್ಸು ಮತ್ತು ಅಥವಾ ಬೇರೆ ಕೆಲವು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್. ಹಾಗಾಗಿ ನಾವು ಪದೇ ಹೇಳ್ತಾ ಇರೋದು ಅಂತಂದರೆ ಸಾರ್ವಜನಿಕರಲ್ಲಿ ಮಿನಿಮಮ್ ಸೇಫ್ಟಿ ಮೆಜರ್ಸ್, ಈ CCTV ಅಳವಡಿಸ್ಕೊಳ್ಳೋದು, ಬರ್ಗ್ಲರಿ ಅಲಾರ್ಮ್ಸ್ ಅಳವಡಿಸ್ಕೊಳ್ಳೋದು, ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳೋದು, ಮತ್ತು ಈಗ ತಮಗೆ ತಿಳಿಸಿರುವ ಹಾಗೆ ಈ ಏನು ಸೀನ್ ಆಫ್ ಕ್ರೈಮ್ ಇದೆ ಅದನ್ನು ಟ್ಯಾಂಪರಿಂಗ್ ಮಾಡಲಾರ್ದೆ ಅದನ್ನು ಇಂಟ್ಯಾಕ್ಟ್ ಇಡುವಂಥದ್ದು ಕೂಡ ಒಂದು ಮಾಡಿದರೆ ನಮಗೆ ತನಿಖೆಗೆ ಸಹಾಯ ಆಗುತ್ತೆ. ಈ CCTV ಫುಟೇಜ್ಗಳಲ್ಲಿನೂ ಕೂಡ ಕೆಲವು CCTV ದೊರೆತಿರುವ ಕೆಲವು ಪ್ರಕರಣಗಳು ಪತ್ತೆ ಆಗುವಂಥದ್ದು ಬಾಕಿ ಇದೆ. ಈಗಾಗಲೇ ನಾನು ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೀನಿ. ಈಗ ಬೆಳಗ್ಗೆನೂ ಕೂಡ ನಮ್ಮ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರ್ ಮತ್ತು ACP ಅವರಿಗೂ ಮಾತಾಡಿದ್ದೀವಿ. ಕೆಲವು ಅದರಲ್ಲಿ ಏನಂತಂದರೆ ಕೆಲವು ನಮಗೆ ಅನುಮಾನ ಇರುವಂಥದ್ದು ನೈಬರಿಂಗ್ ಸ್ಟೇಟ್ ಅಪರಾಧಿಗಳು ಬಂದಿರಲಿಕ್ಕೆ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಆ ಆಯಾಮಗಳಲ್ಲಿ ಕೂಡ ತನಿಖೆ ನಡೀತಾ ಇದೆ. ನಡೀತಾ ಇದೆ. ಈಗ ಏನಾಗ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಿರಿ, ಈಗ ಇವನೇ ಆರೋಪಿ. ಈಗ ಫಸ್ಟ್ ಟೈಮ್ ಈಗ ಅಪರಾಧ ಮಾಡಿರೋದು ಅಶೋಕ್ ನಗರ, ಮೊದಲು ಮಾಡಿರುವಂಥದ್ದು ಫರ್ತಾಬಾದು, ಸಬ್ಬರ್ಬನ್ ಮತ್ತು ಆಳಂದ. ಈ ಹೊಸ ಏರಿಯಾಗಳಲ್ಲಿ ಅಪರಾಧ ಮಾಡ್ತಾರೆ. ಈಗ MOB ಪರೇಡ್ ಮಾಡ್ತಾಯಿದ್ದೀವಿ, ರೌಡಿ ಶೀಟ್ಸ್ ಪರೇಡ್ ಮಾಡ್ತಾಯಿದ್ದೀವಿ. ಅವರು ಕೂಡ ಎಲ್ಲಿ ಅವ್ರದ್ದು ಮೇಲೆ ನಿಗಾ ಇದೆ, ಅಪರಾಧ ಮಾಡಲಿಕ್ಕೆ ಹೊಸ ಏರಿಯಾಗಳನ್ನು ಕೂಡ ಅವರು ಸರ್ಚ್ ಮಾಡ್ತಾರೆ. ಯಾವಾಗ ಆಗಿದ್ದು ಲಾಸ್ಟ್? ಯಾವುದೇ ರೀತಿ ಇಂಥದ್ದಾದರೆ ನಮ್ಮ ಅಧಿಕಾರಿಗಳು ನಾವು ಎಚ್ಚರ ನೀಡ್ತೀವಿ. ಬೇಸಿಕಲಿ ಈಗೇನು ನೀವು ಹೇಳ್ತಾ ಇದ್ದೀರಿ, ಇದು ಕೆಲವು ನಮಗೆ ಗಮನಕ್ಕೆ ಬಂದಿದೆ. ಈ ಹೆದರಿಸುವಂಥದ್ದು, ರಾಬ್ರಿ ಮಾಡುವಂಥದ್ದು. ಈಗಾಗಲೇ ಕೆಲವು ನೋಟೋರಿಯಸ್ ಗ್ಯಾಂಗ್ಸ್ ಇತ್ತು. ನೋಟೋರಿಯಸ್ ಅಂತಂದರೆ ಏನು, ಯುವಕರ ಕೆಲವು ಗ್ಯಾಂಗ್ ಇದೆ. ಆಲ್ರೆಡಿ 2-3 ಗ್ಯಾಂಗ್ಗಳನ್ನು ಈಗಾಗಲೇ ನಾವು ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದಿದೆ. ಸಬರ್ಬನಲ್ಲಿ ಆಗಿರುವಂಥದ್ದಿದೆ, ಬ್ರಹ್ಮಪುರಲ್ಲಿ ಆಗಿದೆ. ಯಾವುದೇ ನಿಮ್ಮ ಗಮನಕ್ಕೆ ಬರಲಿ, ಮಾಧ್ಯಮ ನೀವು ವರದಿಗಾರರ ಗಮನಕ್ಕೆ ಬರಲಿ, ಎನಿ. ಬಂಗಾಳ ಕೊಲ್ಲಿಯಲ್ಲಿ ಬೀಸುತ್ತಿರುವ ದ್ವಿತ್ವ ಚಂಡಮಾರುತ ಶೀಘ್ರದಲ್ಲೇ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಿಗೆ ಅಪ್ಪಳಿಸಲಿದೆ. ಇದರಿಂದ 5 ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ದ್ವಿತ್ವ ಚಂಡಮಾರುತವು ತಮಿಳುನಾಡು, ತೆಲಂಗಾಣ, ಕೇರಳ, ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನವೆಂಬರ್ 30ರಿಂದ ಭಾರೀ ಮಳೆ ಉಂಟು ಮಾಡಲಿದೆ. ಸೈನಾರ್ ಚಂಡಮಾರುತ ದುರ್ಬಲಗೊಳ್ಳುತ್ತಿದ್ದಂತೆ ದ್ವಿತ್ವ ಚಂಡಮಾರುತ ರೂಪುಗೊಳ್ಳುತ್ತಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ದ್ವಿತ್ವ ಚಂಡಮಾರುತವು ಶ್ರೀಲಂಕಾ ಕರಾವಳಿ ಮತ್ತು ಪಕ್ಕದ ನೈಋತ್ಯ ಬಂಗಾಳ ಕೊಲ್ಲಿಯಾದ್ಯಂತ ವಾಯುಕ್ಕೆ ಚಲಿಸುವ ನಿರೀಕ್ಷೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು, ಈ ಚಂಡಮಾರುತ ಪ್ರಭಾವವು ವ್ಯಾಪಕವಾಗಿ ಹರಡುವ ನಿರೀಕ್ಷೆ ಇದೆ. ಇದರಿಂದ ನವೆಂಬರ್ 30ರಿಂದ 5 ದಿನಗಳ ಕಾಲ ತಮಿಳುನಾಡು, ತೆಲಂಗಾಣ, ಕೇರಳ, ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ದ್ವಿತ್ವ ಚಂಡಮಾರುತವು ಕಳೆದ 6 ಗಂಟೆಗಳಲ್ಲಿ ಗಂಟೆಗೆ 8 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ನವೆಂಬರ್ 27ರಂದು ಸಂಜೆ ಒಂದೇ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿತ್ತು. ಇದು ಶ್ರೀಲಂಕಾದ ಬಟಿಕಾಲೋವಾದಿಂದ ವಾಯುವ್ಯಕ್ಕೆ ಸುಮಾರು 8 ಕಿಲೋಮೀಟರ್, ತ್ರಿಕೋನಮಿಯಿಂದ ದಕ್ಷಿಣದಲ್ಲಿ 80 ಕಿಲೋಮೀಟರ್ ಮತ್ತು ಹಂಬಾಟೋಟದಿಂದ ಈಶಾನ್ಯದಲ್ಲಿ 200 ಕಿಲೋಮೀಟರ್, ಭಾರತ ಪುದುಚೇರಿಯಿಂದ ಆಗ್ನೇಯದಲ್ಲಿ 480 ಕಿಲೋಮೀಟರ್ ಹಾಗೂ ಚೆನ್ನೈನಿಂದ 580 ಕಿಲೋಮೀಟರ್ ದೂರದಲ್ಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಕೃಷ್ಣನೂರು ಉಡುಪಿಗೆ ಆಗಮಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಆಯೋಜಿಸಲಾಗಿದ್ದ ಲಕ್ಷ ಕಂಠ ಗೀತ ಪಾರಾಯಣದಲ್ಲಿ ಭಾಗವಹಿಸಲು ಪ್ರಧಾನಿ ಮೋದಿ ಅವರು ಇಂದು ಉಡುಪಿಗೆ ಆಗಮಿಸಿದ್ದು ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಪ್ರಧಾನಿ ಮೋದಿ ರೋಡ್ ಶೋ ನಡೆಸುತ್ತಿದ್ದರೆ ಜನರು ಮೋದಿ ಅವರಿಗೆ ಹೂ ಮಳೆ ಸುರಿಸಿದ್ದಾರೆ. ಮೋದಿ ಅವರನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನರು ನೆರೆದು ಅವರಿಗೆ ಸ್ವಾಗತವನ್ನು ಕೋರಿದರು. ಕರಾವಳಿಯ ಕಲೆಯಾದ ಯಕ್ಷಗಾನ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕುಂಭಮೇಳದೊಂದಿಗೆ ಅವರನ್ನ ಜನತೆಗೆ ಸ್ವಾಗತಿಸಿದರು. ಮಂಗಳೂರಿಗೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿದರು. ಉಡುಪಿಯಲ್ಲಿ ಅವರನ್ನ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸ್ವಾಗತಿಸಿದರು. ಉಡುಪಿ ಹೆಲಿಪ್ಯಾಡ್ನಿಂದ
20 ನಿಮಿಷಗಳ ರೋಡ್ ಶೋ ಮೂಲಕ ಶ್ರೀಕೃಷ್ಣ ಮಠಕ್ಕೆ ಸಾಗಿದರು. ಇದಾದ ಬಳಿಕ ಅವರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆಯುವ ಹಾಗೂ ಸುವರ್ಣ ಕನಕನ ಕಿಂಡಿ ಉದ್ಘಾಟಿಸುವ ಕಾರ್ಯಕ್ರಮವನ್ನು ಜರುಗಿಸಲಿದ್ದಾರೆ. ಇನ್ನು ಉಡುಪಿ ಕೃಷ್ಣ ಮಠದಲ್ಲಿ 1 ತಿಂಗಳುಗಳ ಕಾಲ ಬೃಹತ್ ಗೀತೋತ್ಸವ ನಡೆಯಲಿದ್ದು, ಇಂದಿನಿಂದ ಬರೋಬ್ಬರಿ 1 ಲಕ್ಷ ಭಕ್ತರಿಂದ ಲಕ್ಷ ಕಂಠ ಗೀತ ಉತ್ಸವ ಆಯೋಜನೆ ಮಾಡಲಾಗಿದೆ. 1 ಲಕ್ಷ ಭಕ್ತರ ಜೊತೆ ಶ್ಲೋಕ ಪಠಣ ಮಾಡಲಿದ್ದಾರೆ ನರೇಂದ್ರ ಮೋದಿ. ಬೆಳೆದ ಬೆಳೆ ಕಾಪಾಡಿಕೊಳ್ಳಲು ರೈತರು ನಾನಾ ಪ್ರಯತ್ನ ಮಾಡುವುದನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಆದರೆ ಯಾದಗಿರಿಯ ಮುದನೂರು ಗ್ರಾಮದ ರೈತನೋರ್ವ ತಾನು ಬೆಳೆದ ಹತ್ತಿ ಬೆಳೆಗೆ ಯಾರ ದೃಷ್ಟಿ ಆಗದಿರಲಿ ಅಂತ ಹೊಲದ ಬಳಿ ಮಾದಕ ತಾರೆ ಸನ್ನಿ ಲಿಯೋನ್ ಫೋಟೋವನ್ನು ಇಟ್ಟಿದ್ದಾನೆ. ಫಸಲು ಹೊಡೆದ ಹತ್ತಿ ಬೆಳೆಗೆ ಜನರ ದೃಷ್ಟಿ ಬೀಳಬಾರದು, ಹೀಗಾಗಿ ಸನ್ನಿ ಲಿಯೋನ್ ಫೋಟೋ ಹಾಕಿದ್ದೇನೆ. ಇದರಿಂದಾಗಿ ಜನರ ಗಮನ ಹೊಲದತ್ತ ಹೋಗೋ ಬದಲು ಫೋಟೋ ಕಡೆ ಹೋಗುತ್ತೆ ಅಂತ ರೈತ ತಿಳಿಸಿದ್ದಾನೆ. IPLನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನ ಮಾರಾಟ ಮಾಡಲು ನಿರ್ಧರಿಸಿದ ಸುದ್ದಿಯ ಬೆನ್ನಲ್ಲೇ ಇದೀಗ ಮತ್ತೊಂದು ಫ್ರಾಂಚೈಸಿ ಕೂಡ ತನ್ನ ತಂಡವನ್ನ ಮಾರಾಟ ಮಾಡಲು ಮುಂದಾಗಿದೆ ಎಂದು ವರದಿಯಾಗಿದೆ. ಚೊಚ್ಚಲ ಆವೃತ್ತಿಯ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ ಕೂಡ ಮಾರಾಟಕ್ಕಿದೆ ಎಂದು ಹರ್ಷ್ ಗೋಯಂಕ್ ಟ್ವೀಟ್ ಮಾಡಿದ್ದಾರೆ. 2008ರ IPL ಚಾಂಪಿಯನ್ಸ್ ರಾಜಸ್ಥಾನ್ ರಾಯಲ್ಸ್ ಹೊಸ ಮಾಲೀಕರ ಹುಡುಕಾಟದಲ್ಲಿದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಹರ್ಷ್ ಎಕ್ಸ್ಗೆ ಟ್ವೀಟ್ ಪೋಸ್ಟ್ ಮಾಡಿ IPLನಲ್ಲಿ 1 ಅಲ್ಲ 2 ತಂಡಗಳು ಮಾರಾಟಕ್ಕೆ ಸಿದ್ಧವಾಗಿವೆ ಎಂದು ನಾನು ಕೇಳಿದ್ದೇನೆ. ಅದು RCB ಮತ್ತು ರಾಜಸ್ಥಾನ್. ಮಾರಾಟಕ್ಕೆ 2 ತಂಡಗಳು ಮತ್ತು 4-5 ಸಂಭವ ಖರೀದಿಗಾರರು ಸಿದ್ಧರಾಗಿದ್ದಾರೆ. ಯಶಸ್ವಿ ಖರೀದಿದಾರರು ಯಾರು? ಪುಣೆ, ಅಹಮದಾಬಾದ್, ಮುಂಬೈ, ಬೆಂಗಳೂರು ಅಥವಾ USA ನಿಂದ ಬಂದವರಾಗಿದ್ದಾರೆಯೇ ಎಂದು ಅವರು ಬರೆದುಕೊಂಡಿದ್ದಾರೆ. ಇನ್ನು ಜೈಪುರ್ ಮೂಲದ ಫ್ರಾಂಚೈಸಿಯನ್ನ ರಾಯಲ್ಸ್ ಸ್ಪೋರ್ಟ್ಸ್ ಗ್ರೂಪ್ ಎಮರ್ಜಿಂಗ್ ಮೀಡಿಯಾ ಸ್ಪೋರ್ಟಿಂಗ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಒಡೆತನದಲ್ಲಿದೆ ಅಂತ 2024ರಲ್ಲಿ ವರದಿಯಾಗಿದೆ. ಇದು 65 ಪಾಲನ್ನು ಹೊಂದಿದೆ. ಈಗಾಗಲೇ ರಾಜಸ್ಥಾನ್ ರಾಯಲ್ಸ್ನ CEO ಜೇಕ್ ಲ್ಯೂಸ್ ಮ್ಯಾಕ್ರಮ್ ಫ್ರಾಂಚೈಸಿಯಿಂದ ಬೇರ್ಪಟ್ಟಿದ್ದಾರೆ. ಹೀಗಾಗಿ ಫ್ರಾಂಚೈಸಿ ಮಾರಾಟವಾಗುವ ವರದಿ ಅಲ್ಲಗೆಳೆಯುವಂತಿಲ್ಲ. ಬಾಂಗ್ಲಾದೇಶದ ಢಾಕಾದಲ್ಲಿ ಇತ್ತೀಚೆಗೆ ನಡೆದ ಮಹಿಳಾ ಕಬಡ್ಡಿ ವಿಶ್ವಕಪ್ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ ತಂಡದ ಭಾಗವಾಗಿದ್ದ ರಾಜ್ಯದ ಆಟಗಾರ್ತಿ ಧನಲಕ್ಷ್ಮಿ ಹಾಗೂ ಚೀನಾದಲ್ಲಿ ನಡೆದ ಕಿರಿಯರ ಏಷ್ಯನ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಗೆದ್ದ ಆಟಗಾರ್ತಿ ಲಕ್ಷಾ ರಾಜೇಶ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದಿಸಿ ಸನ್ಮಾನಿಸಿದ್ದಾರೆ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಅವರ ನೇತೃತ್ವದಲ್ಲಿ ಇಬ್ಬರು ಕ್ರೀಡಾಪಟುಗಳು ಇಂದು CM ರನ್ನ ಅವರ ಕಚೇರಿಯಲ್ಲಿ ಭೇಟಿಯಾದರು. ಈ ಸಂದರ್ಭದಲ್ಲಿ ಅಭಿನಂದಿಸಿ ಸನ್ಮಾನಿಸಿದ ಸಿದ್ದರಾಮಯ್ಯ ಕ್ರೀಡಾಪಟುಗಳಿಗೆ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಘೋಷಣೆಯನ್ನು ಮಾಡಿದ್ದಾರೆ. ರಾಜ್ಯ ಮತ್ತು ರಾಜ್ಯಕ್ಕೆ ಉತ್ತಮ ಹೆಸರು ತರುವ ನಿಟ್ಟಿನಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತೆ CM ಹಾರೈಸಿದರು. ಇಬ್ಬರು ವಿಜೇತ ಪಟುಗಳಿಗೆ ತಲಾ 5 ಲಕ್ಷ ರೂಪಾಯಿ ಚೆಕ್ ವಿತರಿಸುವಂತೆ ಸರ್ಕಾರದ ಅಪಾರ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್, ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕಾರ್ಯದರ್ಶಿ ರಾಜೇಶ್ ಮತ್ತು ತರಬೇತುದಾರ BN ಸುಧಾಕರ್ ಉಪಸ್ಥಿತರಿದ್ದರು.
ಇವಾಗಿರುವ ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಸಾಯಂಕಾಲದ ನ್ಯೂಸ್ ಬುಲೆಟಿನ್ನಲ್ಲಿ.